ಗುತ್ತಿಗೆ ಪದ್ಧತಿ ರದ್ದತಿಗೆ ಒತ್ತಾಯ. ಗಂಗಾವತಿ ರಾಜ್ಯದಲ್ಲಿ 6,000ಕ್ಕೂ ಅಧಿಕ ನೀರು ಸರಬರಾಜು ನೌಕರರು ಹೊರಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ರಾಜ್ಯ ಸರ್ಕಾರ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘದ ರಾಜ್ಯಾಧ್ಯಕ್ಷ ಪಾವಗಡ ಶ್ರೀರಾಮ್ ಹೇಳಿದರು. ಅವರು ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 25 ವರ್ಷದಿಂದ ನೀರು ಸರಬರಾಜು ನೌಕರರು 11 ರಿಂದ 15 ಸಾವಿರಕ್ಕೆ ಕೆಲಸ ಮಾಡುತ್ತಿದ್ದಾರೆ. ಯಾರಿಗೂ ಸಮಯಕ್ಕೆ ವೇತನ ಬರುತ್ತಿಲ್ಲ. ಪ್ರಶ್ನೆ ಮಾಡಿದರೆ ಕೆಲಸದಿಂದ ವಜಾಗೊಳಿಸುವ ಬೆದರಿಕೆ ಹಾಕುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರ ಏಜೆನ್ಸಿಯವರ ಕಿರುಕುಳದಿಂದ ಹೊರಬರಲು ಸರ್ಕಾರ ಈ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಹಾಗೆ ಅವರಿಗೆ ಕೆಲಸಕ್ಕೆ ತಕ್ಕಂತೆ ವೇತನ ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗೆ ಬ್ಯಾಂಕಿಗೆ ಜಮಾಗೊಳ್ಳಬೇಕು ಎಂದು ಒತ್ತಾಯಿಸಿ ಏಪ್ರಿಲ್ 16ರಂದು ತುಮಕೂರಿನಲ್ಲಿ ರಾಷ್ಟ್ರಮಟ್ಟದ ಮುಷ್ಕರ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಿಯಾಜ್ ಪಾಷಾ, ಕುಮಾರ್ ಗೌಡ, ಮಲ್ಲಿಕಾರ್ಜುನ್, ದೇವದಾಸು, ಪಂಚಾಕ್ಷರಿ, ಹೊನ್ನೂರು ಭಾಷಾ, ಕಿರಣ್ ಕುಮಾರ್, ಚಂದ್ರಯ್ಯ, ಶಿವಶಂಕರ್ ಇತರರು ಉಪಸ್ಥಿತರಿದ್ದರು. ಈಗಾಗಲೇ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಪರ್ಮಿಷನ್ ಸಿಕ್ಕಿರೋದ್ರಿಂದ ಮುಷ್ಕರ ಯಶಸ್ವಿ ಆಗುತ್ತೆ. ನಾವು ಅಲ್ಲಿ ಮಾಡೋಕ್ಕೆ ಹಾಗೆ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ತೀರ್ಮಾನ ತಗೊಂಡು ಫಿಕ್ಸ್ ಮಾಡ್ಕೊಂಡಿದ್ವಿ. ಎಲ್ಲ ಜಿಲ್ಲೆಯವರು ಭಾಗವಹಿಸಿ ತೀರ್ಮಾನ ತಗೊಂಡಿರೋದ್ರಿಂದ ಅಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಮತ್ತೊಂದು ಸಾರಿ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ನೀರು ಸರಬರಾಜು ನೌಕರರು ಕೂಡ 14ನೇ ತಾರೀಕು ತುಮಕೂರು ಬರಬೇಕಾಗಿ ತಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ನಮ್ಮ ನೀರು ಸರಬರಾಜು ಬದುಕು ಹೆಂಗ್ ಕಟ್ಕೊಳಕ್ ಆಗ್ತಾ ಇಲ್ಲಪ್ಪ ಅಂದ್ರೆ ಇವ್ರು ಮಾಡ್ತಾರೋ ಅನ್ಯಾಯಕ್ಕೋಸ್ಕರ. ನೋಡಿ ಸ್ವಾಮಿ, ಇವಾಗ ನಮ್ಮ ತಂದೆ ತಾಯಿಗಳಿದ್ದಾರೆ. ನಮ್ಮ ತಂದೆ ತಾಯಿಗಳನ್ನ ಸಾಕಕ್ ಆಗ್ತಾ ಇಲ್ಲ. ತಿಂಗಳ ಸಂಬಳ ಕೊಡಲ್ಲ, ಔಷಧಿ ಕೊಡಕ್ ಆಗ್ತಾ ಇಲ್ಲ. ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ವಯಸ್ಸಾದ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನಾವು ನೋಡ್ಕೊಳಕ್ ಹೇಳಿದೀವಿ, ನೀವು ಸಂಬಳ ಕೊಡ್ತಾ ಇಲ್ವಲ್ಲ. ನಾವು ನೋಡ್ಕೊಳಕ್ ಹೇಳ್ತಾ ಇದ್ದ ನಮ್ಮ ಸಂಬಳದಲ್ಲಿ ಕೊಟ್ಟು ವಾಪಸ್ ಇಸ್ಕೊಂತ ಇದಾರಲ್ಲ. ಇದೆಷ್ಟು ಮೋಸ, ಇದೆಷ್ಟು ವಂಚನೆ ನಮಗೆ. ಇದನ್ನೆಲ್ಲರೂ ನೋಡ್ತಾ ಇದ್ದ ಸರ್ಕಾರ ಈ ಗುತ್ತಿಗೆ ಪದ್ಧತಿ ರದ್ದು ಮಾಡ್ಬಿಟ್ರೆ ಸಾಕು. ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ರೆ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಅದೇ ನಮ್ಮ ಡಿಮ್ಯಾಂಡ್. ಪದ್ಧತಿನ ಮಾಡಿ ನೇರವಾಗಿ ಸರ್ಕಾರ ನಮ್ಮ ನೌಕರಿಗೆ ಆ ವೇತನ ಕೊಟ್ರೆ ಆ ಮೀಡಿಯೇಟ್ ಅವ್ರ ಕಡೆಯಿಂದ ಏನು ಕಮಿಷನ್ ಹೋಗುತ್ತೆ ಅದೆಲ್ಲ ಉಳಿಯುತ್ತೆ. ಸರ್ಕಾರ ಯಾಕೆ ಇದನ್ನ ಯೋಚನೆ ಮಾಡ್ತಾ ಇಲ್ಲ? ಸರ್ಕಾರಕ್ಕೆ ಅನುಕೂಲ ಆಗುತ್ತೆ, ಆದ್ರೂ ಸರ್ಕಾರ ನಮ್ಗೆ ಅನುಕೂಲವಾದ ಕೆಲಸ ಮಾಡ್ಕೊಳ್ಳೋದು ಬಿಟ್ಟು ಸರ್ಕಾರ ಗುತ್ತಿಗೆ ಪದ್ಧತಿ ಕಿತ್ತಾದಂಗೆ ನಮಗೆ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ, ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಮಾಡಿ. ನೇರ ಪಾವತಿ ಮಾಡಿದ್ರೆ ನಮಗೂ ಅನುಕೂಲ, ಸರ್ಕಾರಕ್ಕೂ ಅನುಕೂಲ. ಮತ್ತೆ ಗುತ್ತಿಗೆದಾರರು ನಮ್ಮನ್ನ ಮನುಷ್ಯತ ಮಾಡ್ತಾ ಇಲ್ಲ. ಅವರು ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ. ನಾವೆಷ್ಟೇ ಪ್ರಾಮಾಣಿಕ ಕೆಲಸ ಮಾಡಿದ್ರು ಕೂಡ ಅವ್ರು ಬೇಯಿಸ್ಕೊಂಡು ಏನಾದ್ರು ಅಂದ್ರೆ ಓಕೆ, ಏನಾದ್ರು ನಾವು ಯಾಕೆ ಹಿಂಗೆ ಬೈತೀರಿ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಕೇಳಕ್ ಹೋದ್ರೆ ಏಕಾಏಕಿ ನಿರ್ದಾಕ್ಷಿಣ್ಯ ಕೆಲಸದಿಂದ ನಮ್ಮನ್ನು ತೆಗಿತಾರೆ. 25 ವರ್ಷ ಕೆಲಸ ಮಾಡಿದ್ವಿ, ನಾವು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಏನು ಅನ್ಯಾಯ ಇದು? ಈ ಗುತ್ತಿಗೆದಾರರ ಕಾಟ ಇವರು